ಹೇ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್. ಮಾರ್ನಿಂಗ್ ನೆನ್ನೆ ಬೇಬಿನ ವಾಕಿಂಗ್ ಕರ್ಕೊಂಡು ಹೋಗ್ತಿದ್ದೀನಿ ಇವತ್ತು. ನಿನ್ನೆ ಅಷ್ಟೇ ವಿಡಿಯೋದಲ್ಲಿ ತೋರಿಸಿದ್ನಲ್ಲ ಆ ಹುಡುಗಿರು ಪಾಪ ಮಾರ್ನಿಂಗ್ ಅಷ್ಟೇ ಮಾತಾಡಿಸ್ದೆ, ಅದ್ರಲ್ಲಿ ಒಂದು ಹುಡುಗಿಗೆ ಮಾತೇ ಬರಲ್ಲ. ತುಂಬಾನೇ ಬೇಜಾರಾಯಿತು. ಅದಕ್ಕೆ ನಿನ್ನೆ ಪಾಪು ಜೊತೆ ನೋಡೋಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಗೈಸ್, ಇದೆ ಮಕ್ಕಳು, ಅದ್ರಲ್ಲಿ ದೊಡ್ಡ ಹುಡುಗಿಗೆ ಮಾತು ಬರಲ್ಲ. ಇದು ಕ್ಯೂಟಿ. ಪಾಪ ಆ ಮಕ್ಳು ಅದ್ರಲ್ಲಿ ಚಿಕ್ಕದು ತುಂಬಾನೇ ಕ್ಯೂಟ್ ಆಗಿದೆ ಅಂತ ಹೇಳಿದ್ನಲ್ಲ, ಆ ಮಗು ಚೆನ್ನಾಗಿದೆ. ಅದ್ರಲ್ಲಿ ದೊಡ್ಡ ಮಗುಗೆ ಮಾತು ಬರಲ್ಲ. ಹೆಂಗೆ ಅಂತಂದ್ರೆ ಅದು ಟ್ರೈ ಮಾಡ್ತಿದೆ, ಮ್ಯಾಮ್ ಮ್ಯಾ ಅಂತಿದೆ, ನಂಗೆ ಅರ್ಥನೇ ಆಗ್ತಾ ಇಲ್ಲ. ಆಮೇಲೆ ಆ ಹುಡ್ಗಿನ ಕೇಳಿದೆ, ಅವರು ಹಿಂದಿಯವರು, ಕನ್ನಡದವರಲ್ಲ. ಇಲ್ಲೇನೇನೆ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ, ಈ ಪೇಂಟಿಂಗ್ ವರ್ಕ್ ಆಗಿರ್ಬೋದು, ಅದನ್ನೆಲ್ಲಾನು ಅವ್ರ ತಂದೆ ಮಾಡ್ತಾರಂತೆ. ನಾನು ಜಸ್ಟ್ ಹಂಗೆ ಕ್ಯಾಶುವಲ್ ಆಗಿ ಮಾತಾಡಿಸ್ದೆ. ಪಾಪ ಆ ಮಗುಗೆ ಮಾತೇ ಬರಲ್ಲ. ನಂಗಂತೂ ಕೇಳೊಂಥರ ಅನಿಸ್ತು. ತುಂಬಾನೇ ಬೇಜಾರಾಯಿತು. ಆಮೇಲೆ ಅವ್ರ ಅಪ್ಪನ ಮಾತಾಡಿಸ್ದೆ. ಏನಕ್ಕೆ ಬರ್ತಿಲ್ಲ ಏನು ಅಂತ ಅಂದ್ಬಿಟ್ಟು, ಆ ಹುಡುಗಿಗೆ ಬೈ ಬರ್ತಾನೇನೆ ಆ ಥರ ಆಗಿರೋದಂತೆ. ಬಟ್ ಡಾಕ್ಟರ್ ಹೇಳಿದಾರಂತೆ ಆಪರೇಷನ್ ಮಾಡಿಸಿ ಮಾತು ಬರುತ್ತೆ ಅಂತ ಹೇಳ್ಬಿಟ್ಟು. ಅದೇ ಆಮೇಲೆ ನೋಡಬೇಕು, ಆಪರೇಷನ್ ಮಾಡಿಸಿ ಟ್ರೈ ಮಾಡಬೇಕು ಅಂತ ಹೇಳ್ತಿದ್ರು. ಏನ್ ಮಾಡೋದು, ಈ ತರ ಲೈಫ್ ಸ್ಟೈಲ್ ಜೊತೆಗೆ ಕಾಯಿಲೆನೂ ಕೊಟ್ಬಿಟ್ರೆ ದೇವ್ರು ಜೀವನ ಮಾಡೋದೇ ಸಿಕ್ಕಾಪಟ್ಟೆ ಕಷ್ಟ ಅನ್ಸುತ್ತೆ. ಇಲ್ಲಿ ನೋಡಿ, ನನ್ನ ಮಗಳು ಕತೆನ ನೋಡಿ, ಇಲ್ಲಿ ಹೆಂಗ್ ಆಟ ಆಡ್ತಾ ಐತೆ. ನಾಯಿ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಅವಳಿಗೆ. ನಮ್ಮ ಅಂಗಡಿಲಿ ಹೆಂಗೆ ಅಂದ್ರೆ ಗೈಸ್, ಯಾವಾಗ್ಲೂ ಬಾಳೆಹಣ್ಣು ಇದ್ದಂಗೆ ಇರುತ್ತೆ. ಅಂದ್ರೆ ಈ ವೇಸ್ಟ್ ಇರುತ್ತೆ ನೋಡಿ, ಈ ಉದ್ರೋಗಿರೋದು ಹಣ್ಣೆಲ್ಲ ನಾವು ನಮ್ಮ ಮಾವ ಮಾರಲ್ಲ. ಆ ಹಣ್ಣನ್ನ ಹಂಗೆ ಇಟ್ಟಿರುತ್ತೆ. ಅಂದ್ರೆ ಸಪ್ರೇಟ್ ಆಗಿ ಇಟ್ಬಿಟ್ಟು ಯಾರಿಗಾದ್ರೂ ಕೊಡೋಣ ಆ ತರ ಅಂದ್ಬಿಟ್ಟು. ಇವತ್ತೇನೆ ಒಂದು ಇಲ್ಲ. ನಂಗೆ ಅದೇ ಬೇಜಾರಾಗ್ತೈತೆ. ಸುಮ್ನೆ ಅಲ್ಲಿಂದ ಬೇರೆ ಕೀ ಬೇರೆ ತಗೊಂಡ್ ಬಂದೆ. ಮಕ್ಕಳು ಹಂಗೆ ಹೋದ್ರೆ ಹೆಂಗೆ, ಏನಾದ್ರು ಕೊಡೋಣ ಅಂತ ಹೇಳ್ಬಿಟ್ಟು. ಮನೇಲೂ ಕೂಡ ಹಣ್ಣಿಲ್ಲ ಇವತ್ತು. ಅದೇನೇನೆ ಇನ್ನೊಂದ್ ದಿನ ಬಂದು ಕೊಡ್ಬೇಕು. ಸದ್ಯಕ್ಕೆ ಇವಾಗ ಕಾಯಿ ಬಾಳೆಹಣ್ಣಿದೆ, ಅದನ್ನೇ ಕೊಟ್ಬಿಟ್ಟು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು. ಚಡ್ಡಿ ಉಲ್ಟಾ ಹಾಕೈತೆ ಚಡ್ಡಿನ. ಬಾಯ್ ಬಾಯ್, ಹೋಗ್ರಿ ಅತ್ತಾಗಿ ಅಪ್ಪ ಮಗಳು. ಎಷ್ಟೊಂದು ಗಾಡಿ ನಿಂತವ್ ನೋಡ್ರಿ. ಕರ್ಕೊಂಡೋಗ್ರಿ ಒಂದು ರೌಂಡು. ಏನದು ಹೂ ಗಿಡ? ಮುಡ್ಲೆ ಮುಡ್ಲೆ ಏನೇನು ಹೋಗ್ರಿ, ಕರ್ಕೊಂಡೋಗಿ. ಅದೇನು ಹೂವು ಕಾಯ್ತೈತೆ ಏನು? ಏನಪ್ಪ ಗಿಡ? ಕೀಳ್ಬಾರ್ದು ಕೀಳ್ಬೇಡ. ಇಟ್ಕೋ, ನಡಿ 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 ನಡಿ. ಹೋಗ್ ಮಾ ಪಪ್ಪನ ಜೊತೆ ಬಾಯ್ ಮಾಡಿ ಇಲ್ಲಿಂದಾನೆ. ಹೋಗ್ ಊಟ ಮಾಡೋಕಂದ. ಒಂಚುಟ್ಟಿ ಕೊಳ್ಳ ಕೊಳ್ಳ, ನಾನು ಇನ್ನೂ ತಿಂದಿಲ್ಲ ಕಣ. ಚಿಕ್ಕ ಅಂತೆ ಪುಟ್ಟು. ನೋಡಿ ಗೈಸ್, ನನ್ನ ಮಗಳು ಎಲ್ಲೂ ಕುತ್ಕೊಳಕ್ ಬಿಡ್ತಾ ಇಲ್ಲ. ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಆಡಿಸ್ತಿದ್ದಾಳೆ. ಇವಾಗ ನೋಡಿ ನಗ್ತಾ ಇದ್ದಾಳೆ. ಅಲ್ಲಿ ತೋರ್ಸು ನಿಂದು, ಅಲ್ಲಿ ತೋರ್ಸು, ಏಯ್ ಅಲ್ಲಿ ತೋರ್ಸು ನಿಂದು. ಗೈಸ್, ಇಷ್ಟೋ ತನಕ ಮಲಗಿದ್ದು ಎದ್ದೆ. ನಮ್ಮ ಅಮ್ಮ ಮತ್ತೆ ನಮ್ಮ ಪಾಪು ನೋಡ್ರಿ ಏನು ಮಾಡ್ತಾ ಇದ್ದಾರೆ. ನಮ್ಮ ಅಮ್ಮ ಇಲ್ಲಿ ಎಲ್ಲ ನರಡ್ಕೊ ಕೂತೈತೆ, ಅವರೇ ಕಾಲು ಚಿತ್ಕಿಸ್ಕೊಂಡು. ನನ್ನ ಮಗಳು ಹಿಂದೆ ಎಲ್ಲ ಚೆನ್ನಾಗಿ ಹರಡಿ ಇಟ್ಟಿದ್ದಾಳೆ. ಇಲ್ಲಿ ನೋಡಿ, ಪಾಪದ ಮಗು ಥರ ಇಲ್ಲಿ ಬಂದು ಕೂತಿದೆ. ನಂಗಂತೂ ಸಿಕ್ಕಾಪಟ್ಟೆ ನಿದ್ರೆ ಬಂದಿತ್ತು, ಮಲ್ಕೊಂಡ್ಬಿಟ್ಟೆ. ಇವಾಗ ಎದ್ದಿದ್ದೀನಿ. ಇನ್ನು ಇವಾಗ ಏನು ಮಾಡೋದಂತ ನೋಡ್ತಾ ಇದ್ದೀನಿ. 4 ಗಂಟೆ, ಕುಕ್ಕಿಂಗ್ ಬೇರೆ ಮಾಡಬೇಕಿನ್ನ. ನೋಡಿ ಅಲ್ಲಿ ಏನೋ ಮಾಡ್ತಾಯಿದ್ದೆ ನಮ್ಮ ಪಾಪ. ಹಾಯ್ ಮಾಡು ಗುಂಡ, ಹಾಯ್ ಮಾಡು ಪುಟ್ಟು. ಮೈಕ್ ಇಲ್ದೇ ಇರೋದಕ್ಕೆ ಗೈಸ್ ವಿಡಿಯೋ ಮಾಡೋಕ್ಕೆ ಇಂಟ್ರೆಸ್ಟೇ ಇಲ್ಲ.
ಅದು ಏನಾಯ್ತು ಅಂತಲೇ ಗೊತ್ತಿಲ್ಲ. ಒಂದು 20 ಡೇಸಸ್ ಆಗಿದೆ ಅಷ್ಟೇ ತಗೊಂಡು. ಬಟ್ ಯಾಕೋ ಲೈಟೇ ಆನ್ ಆಗ್ತಿರ್ಲಿಲ್ಲ. ಅದಕ್ಕೆ ನೆನ್ನೆ ಹೋಗಿ ರಿಟರ್ನ್ ಮಾಡಿದೆ. ಸೊ ಅವ್ರು ಎಕ್ಸ್ಚೇಂಜ್ ಬೇರೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು 2 ಡೇಸ್ ಆಗುತ್ತೆ ಬರೋಕ್ಕೆ. ಅದರಿಂದ ಸೌಂಡ್ ಡಿಸ್ಟರ್ಬೆನ್ಸ್ ಜಾಸ್ತಿ ಇದೆ. ನನ್ನ ಮಗಳು ನೋಡಿ ಆಲ್ರೆಡಿ ಇಲ್ಲಿ ಬಂದ್ಲು. ಹಾಯ್ ಪುಟ್ಟು, ಹಾಯ್. ಅಪ್ಪ ಮೈಕೈ ಎಲ್ಲ ನೋವ್ತೈತೆ ಒಂಥರ. ಇವಾಗ ಏನು ಮಾಡೋದು, ಕುಕ್ಕಿಂಗು ಯೋಚನೆ ಮಾಡಿ ಅಡುಗೆ ಮಾಡಬೇಕು ಇವಾಗ. ನಮ್ಮಮ್ಮ ನೋಡಿ ಅವರೆಕಾಳನ್ನ ಯಾವ ಥರ ಚಿತ್ಕಿಸ್ತಿದೆ ಗೊತ್ತಾ? ಫೋನು ನೋಡಿಕೊಂಡು ಇಲ್ಲಿ ಚಿತ್ಕಿಸ್ತಾಯ್ತು ಅವರೆಕಾಳು. ಒಂದೇ ಕುತ್ಕೊಂಡು ಚಿತ್ಕಿಸ್ತಾಯ್ತೆ ಪಾಪ. ನಾನು ಮಲ್ಕೊಬಿಟ್ಟಿದ್ದೀನಿ. ಎದ್ದು ನೋಡಿದ್ರೆ ಅವರೆಕಾಳು ಚಿತ್ಕಿಸ್ಕೊಂಡು ಮಗುನ ಆಟ ಆಡಿಸ್ಕೊಂಡು ಕೂತಿದೆ. ನನ್ನ ತಮ್ಮನೂ ಬಂದ, ಸಾಧನೆ ಮಾಡ್ಕೊಂಡು ಬರ್ತಿದ್ದಾನೆ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ ಚಪ್ಪಾಳೆ ಚಪ್ಪಾಳೆ. ಯಾಕಪ್ಪ? ವಾಟ್ಸ್ ಯುವರ್ ಪ್ರಾಬ್ಲಮ್? ಟೆಲ್ ಮಿ. ಗೈಸ್ ಜಸ್ಟ್ ಇನ್ನೂ 4:30 ಆಗಿದೆ. ಮೇ ಬಿ ಕ್ಯಾಮ್ರಾದಲ್ಲಿ ಸ್ವಲ್ಪ ಬೆಳಕಂಗೆ ಫೀಲ್ ಆಗ್ತಿದೆ. ಡೈರೆಕ್ಟಾಗಿ ನೋಡಿದ್ರೆ ಫುಲ್ಲು ಕತ್ಲೆ ಥರ ಫೀಲ್ ಆಗ್ತಿದೆ. ಇವತ್ತು ಯಾಕೋ ಬೇಗನೆ ಕತ್ಲೆ ಆಗಿಬಿಟ್ಟಿದೆ. ಇವಾಗ ಸ್ನಾನ ಮಾಡಿದೆ. ಈವ್ನಿಂಗ್ ಹಂಗೆ ಮಾರ್ನಿಂಗ್ ಮಾಡಿರಲಿಲ್ಲ. ಸೊ ಅದರಿಂದ ಇವಾಗ ದೇವ್ರ ದೀಪ ಎಲ್ಲ ಹಚ್ಚಬೇಕು. ನಮ್ಮ ಮನೆ ಆಪೋಸಿಟಲ್ಲೇ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಜಾಸ್ತಿ ವೀಡಿಯೋ ಮಾಡೋಕ್ಕಾಗ್ತಿಲ್ಲ. ಮೈಕ್ ಇಲ್ಲ ಅಂದ್ರಂತೂ ಆಗೋದೇ ಇಲ್ಲ. ಅವ್ರದ್ದು ಸೌಂಡ್ ಯಾವಾಗ ಇರಲ್ಲ ಆ ಟೈಮಲ್ಲಷ್ಟೇ ವೀಡಿಯೋ ಮಾಡಬೇಕಾಗಿದೆ. ಕಾಲ್ ಮಾಡಿದ್ದೆ ನಾನು, ಅಲ್ಲಿ ನಾನು ತೊಗೊಂಡಿದ್ನಲ್ಲ ಮೈಕ್ನ ಅವರಿಗೆ. ಅವ್ರು ಹೇಳಿದ್ರು ಇನ್ನೂ 2 ಡೇಸ್ ಆಗುತ್ತೆ ಮೇಡಮ್ ಅಂತ ಹೇಳಿಬಿಟ್ಟು. ಸೊ ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು. ಸುಮ್ಮನೆ ತೊಗೊಂಡು ಬಿಟ್ಟಿದ್ದೀನಿ. ಮತ್ತು ಇವಾಗ ಮತ್ತೆ ಬೇರೆ ಬ್ರ್ಯಾಂಡ್ನ ಬೈ ಮಾಡೋಕ್ಕಾಗಲ್ಲ. ಅದನ್ನು 2000 ರೂಪೀಸ್ ಕೊಟ್ಟು ಪೇ ಮಾಡಿದ್ದು ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಹಾಗೆ ನಾನು ಮಾರ್ನಿಂಗು ನಾನು ಅಷ್ಟು ಕ್ಲಿಪ್ಪಿಂಗ್ಸ್ ತೊಗೊಳಕ್ಕೆ ಹೋಗಲಿಲ್ಲ. ಮೈಕ್ ಇಲ್ದೇ ಇರೋದ್ರಿಂದ ತುಂಬಾ ಡಿಸ್ಟರ್ಬೆನ್ಸ್ ಇರುತ್ತೆ. ನೋಡೋರ್ಗು ಅಷ್ಟು ಇಂಟ್ರೆಸ್ಟ್ ಬರಲ್ಲ. ಅದರಿಂದ ನಾನು ಮಾರ್ನಿಂಗ್ ಅದೇ ಹುಡುಗಿದು ವಿಡಿಯೋ ಮಾಡಿದ್ನಲ್ಲ ಗೈಸ್. ನಿಜ ಯಾವ ಥರ ಅನ್ನಿಸ್ತು ಅಂತಂದರೆ ನನಗೆ ದೇವರು ಬಡತನದ ಜೊತೆಗೆ ಈ ಹೆಲ್ತ್ ಇಶ್ಯೂನ ಕೊಟ್ಬಿಟ್ರೆ ಬದುಕೋದು ಸಿಕ್ಕಾಪಟ್ಟೆ ಕಷ್ಟ. ಅವ್ರ ಪೇರೆಂಟ್ಸ್ಗಂತೂ ಸಿಕ್ಕಾಪಟ್ಟೆ ಬರ್ಡನ್ ಆಗಿರುತ್ತೆ. ಅದಕ್ಕೇ ಮುಂಚೆನೇ ಈ ಮಗು ಆಗೋ ಮುಂಚೆನೇ ಈ ಪ್ರೆಗ್ನೆನ್ಸಿ ಸ್ಕ್ಯಾನ್ಗಳಿರುತ್ತೆ ನೋಡಿ. ಡಬಲ್ ಮಾರ್ಕರ್ ಆಗಿರ್ಬೋದು, ತ್ರಿಬಲ್ ಮಾರ್ಕರ್ ಆಗಿರ್ಬೋದು. ಇದನ್ನೆಲ್ಲ ಪ್ರಾಪರಾಗಿ ಮಾಡಿಸಿದ್ರೆ ನಮಗೆ ಆ ಸ್ಕ್ಯಾನಿಂಗಲ್ಲೇ ಗೊತ್ತಾಗ್ಬಿಡುತ್ತೆ ಮಗುಗೆ ಮಾತು ಬರುತ್ತಾ ಇಲ್ವಾ ಅಂತ. ತ್ರಿಬಲ್ ಮಾರ್ಕರಲ್ಲಂತೂ ತುಂಬಾ ಸೂಕ್ಷ್ಮವಾಗಿ ಚೆಕ್ ಮಾಡ್ತಾರೆ ಅವರು. ಮೇ ಬಿ 5th ಮಂತ್ ಬಿದ್ದಾಗ ಅನ್ಸುತ್ತೆ ಆ ಸ್ಕ್ಯಾನ್ ಮಾಡೋದು. ಈ ವಿಡಿಯೋ ನೋಡ್ತಿರೋದ್ರಲ್ಲಿ ಯಾರಾದರೂ ಪ್ರೆಗ್ನೆನ್ಸಿ ವುಮೆನ್ಸ್ ಇದ್ದರೆ ಸ್ಕ್ಯಾನಿಂಗ್ನ ಡೀಟೈಲಾಗಿ ತಿಳ್ಕೊಳ್ಳಿ. ಅಂತಂದರೆ ನಾವು ಸ್ವಲ್ಪ ಏನೂ ಆಗಿರಲ್ಲ ಅಂತ ಅಂದ್ಬಿಟ್ಟು ಕೇರ್ಲೆಸ್ ಮಾಡಿಬಿಡ್ತೀವಿ. ಆ ಥರ ಮಾಡೋಕ್ಕೆ ಹೋಗಬೇಡಿ. ಸ್ಕ್ಯಾನಿಂಗ್ ಮಾಡೋರು ಯಾರಿರ್ತಾರೆ ಅವ್ರ ಹತ್ರ ಏನೇನಿದೆ, ಪಾರ್ಟ್ಸ್ ಹೇಗಿದೆ ಈ ಥರ ತಿಳ್ಕೊಳ್ಳಿ. ಇವಾಗ ಓಕೆ ಮಗು ಏನೋ ಆಯಿತು, ಇವಾಗ ನೋಡಿ ಎಂಟೈರ್ ಲೈಫು ಆ ಹುಡುಗಿ ಬರ್ಡನ್ ಆಗುತ್ತೆ. ಎಂಟೈರ್ ಲೈಫು ಆ ಹುಡುಗಿ ಮಾತಿಲ್ದನೇ ಕಳಿಬೇಕು. ಮೇ ಬಿ ಆಪ್ರೇಷನ್ ಮಾಡಿದ್ರೂ ಬರುತ್ತೋ ಬರಲ್ವೋ ಗೊತ್ತಿಲ್ಲ. ಅದು ಪ್ರಾಪರಾಗಿ ಕಮ್ಯುನಿಕೇಟ್ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಅದರಿಂದ ನೀವು ಸ್ಕ್ಯಾನ್ ಮಾಡ್ತಿರಲ್ಲ ಅವಾಗಲೇ ಪ್ರಾಪರಾಗಿ ತಿಳ್ಕೊಳ್ಳಿ ಹೇಗಿದೆ ಏನು ಅಂತ ಅಂದ್ಬಿಟ್ಟು. ಅಂದರೆ ಮಾತಾಡೋದು ಕೂಡ ಫಸ್ಟೇ ಗೊತ್ತಾಗ್ಬಿಡುತ್ತೆ. ತ್ರಿಬಲ್ ಮಾರ್ಕರಲ್ಲಿ ಗೊತ್ತಾಗುತ್ತೆ ಅನಿಸುತ್ತೆ. ನಾವು ಇವಾಗ ಡಾಕ್ಟರೇ ಸಜೆಸ್ಟ್ ಮಾಡ್ತಾರೆ, ರಿಲೇಟಿವ್ಸಲ್ಲಿ ಏನಾದರೂ ಮದುವೆ ಆಗಿದ್ದೀರಾ ಅಂತ ಹೇಳಿದ್ರೆ ನೀವು ಕಂಪಲ್ಸರಿ ತ್ರಿಬಲ್ ಮಾರ್ಕರ್ ಟೆಸ್ಟ್ನ ಮಾಡಿಸಲೇಬೇಕು. ಯಾಕೆಂತಂದರೆ ಅನುವಂಶೀಯವಾಗಿ ಕಾಯಿಲೆಗಳು ಬಂದ್ಬಿಡುತ್ತೆ. ಅದರಲ್ಲೂ ಸೋದರ ಸಂಬಂಧದಲ್ಲಿ ಆಗಿರೋದ್ರಿಂದ ರಿಲೇಟಿವ್ಸ್ ಎಲ್ಲ ಮ್ಯಾರೇಜ್ ಆದರೆ ಆ ಥರ ಮಕ್ಕಳಾಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಸೊ ಅದರಿಂದ ಡಾಕ್ಟರೇ ಸಜೆಸ್ಟ್ ಮಾಡ್ತಾರೆ. ನಾನು ಪರ್ಸ್ನಲಿ ಮಾಡಿಸ್ತಿಲ್ಲ, ಏಕೆಂದರೆ ನಾವು ರಿಲೇಟಿವ್ಸಲ್ಲಿ ಮದುವೆ ಆಗಿರಲಿಲ್ಲ. ಡಬಲ್ ಮಾರ್ಕರಲ್ಲೇ ಅಟ್ಲೀಸ್ಟ್ ಅವ್ರು ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ. ಏನಾದರೂ ಡೌಟ್ ಇತ್ತು ಅಂತಂದರೆ ನೀವು ತ್ರಿಬಲ್ ಮಾರ್ಕರ್ ಮಾಡಿಸಿ ಅಂತ. ಸೊ ಆ ಥರ ಹೇಳಿದ್ರು ಅಂತ ಹೇಳಿದ್ರೆ ಎಲ್ಲಾದರೂ ಸರಿ ಕಾಸ್ಟ್ಲಿನೇ. ನನಗೂ ಅರ್ಥ ಆಗುತ್ತೆ ಈ ತ್ರಿಬಲ್ ಮಾರ್ಕರು ಡಬಲ್ ಮಾರ್ಕರ್ ಟೆಸ್ಟ್ ಎಲ್ಲ ಕಾಸ್ಟ್ಲಿನೇ. ಬಟ್ ಏನು ಮಾಡೋಕ್ಕಾಗಲ್ಲ. ಆ ಹುಡುಗಿ ಫ್ಯೂಚರ್ ಜೀವನ ಪೂರ ಹಾಳ. ಇವಾಗ ಬೇರೆಯವ್ರು ಮಾತಾಡ್ತಿರ್ತಾರೆ, ಅದು ನೋಡ್ತಿದ್ದಾಗ ಅದು ಎಷ್ಟು ಪ್ರಯತ್ನ ಪಡ್ತು ಗೊತ್ತಾ ನನ್ನ ಹತ್ರ ಮಾತಾಡೋಕ್ಕೆ. ಮ್ಯಾ ಅಂತ ಹೇಳ್ತಿದೆ. ನನಗೆ ಕೇಳಿ ಒಂಥರ ಫೀಲ್ ಆಯ್ತು. ಇನ್ನು ಅವ್ರ ಪೇರೆಂಟ್ಸ್ ಯಾವ ಥರ ಸಫರ್ ಆಗ್ತಿರ್ಬೋದು ಥಿಂಕ್ ಮಾಡಿ. ಮಗಳು ಮಾತಾಡೋಕ್ಕೆ ಆಗ್ತಿಲ್ಲ, ಟ್ರೈ ಮಾಡ್ತಿದ್ದಾಳೆ. ಆ ಕಷ್ಟ ಮೇ ಬಿ ಅವ್ರಿಗೆ ಪೇಯ್ನ್ ಆಗುತ್ತೋ ಏನೋ ನಂಗೆ ಗೊತ್ತಿಲ್ಲ. ಮಾತಾಡೋಕೆ ಟ್ರೈ ಮಾಡುವಾಗ ತುಂಬಾ ಕಷ್ಟಪಟ್ಟು ಅವಳು ಪ್ರೊನೌನ್ಸ್ ಮಾಡ್ತಿದ್ಲು. ಅದಕ್ಕೇ ನೀವು ಪ್ರಾಪರಾಗಿ ಸ್ವಲ್ಪ ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ, ಎಲ್ಲಾದರೂ ಸರಿ ಅರೇಂಜ್ ಮಾಡಿ ಆ ಟೆಸ್ಟ್ಗಳನ್ನ ಮಾಡಿಸ್ಕೊಳ್ಳಿ. ಇಲ್ಲ ಅಂತಂದರೆ ಎಂಟೈರ್ ಲೈಫ್ ಈ ಥರ ಸಫರ್ ಪಡಬೇಕಾಗುತ್ತೆ. ನನಗೆ ಪರ್ಸ್ನಲಿ ತುಂಬಾ ಬೇಜಾರು ಅನ್ನಿಸ್ತು ಆ ಹುಡುಗಿನ ನೋಡ್ತಿದ್ದಾಗ. ಆ ಹುಡುಗಿ ಇನ್ನೊಂದು ಹುಡುಗಿ ಅಂತೂ ತುಂಬಾ ಚೆನ್ನಾಗಿದೆ. ಆ ಹುಡುಗಿಗೆ ಆ ಮೆಚುರಿಟಿ ಹೇಗಿದೆ ಅಂತ ನನಗೆ ಗೊತ್ತಿಲ್ಲ. ನಾನು ಅಷ್ಟು ಮಾತಾಡೋಕೆ ಹೋಗಲಿಲ್ಲ. ಯಾಕೆಂದರೆ ಮಾತಾಡಿಸಿ ಒಂಥರ ನನಗೂ ಕೇಳೋಕೆ ಹಿಂಸೆ, ಪಾಪ ಅವ್ರಿಗೂ ಹಿಂಸೆ. ಇನ್ನು ಪಕ್ಕದಲ್ಲಿ ಯಾರಾದರೂ ಆ ಹುಡುಗಿನ ಮಾತಾಡ್ಸೋಕೆ ಟ್ರೈ ಮಾಡ್ತಿರೋದು ನೋಡಿದ್ರೆ ಅವರು ಏನಾದರೂ ಅನ್ಕೊತಾರೆ ಅಂತ ಅಂದ್ಬಿಟ್ಟು ನಾನು ಅಷ್ಟು ಡೀಪಾಗಿ ಮಾತಾಡ್ಸೋಕೆ ಹೋಗಲಿಲ್ಲ. ಇನ್ನು ಚಿಕ್ಕ ಹುಡುಗಿ ಇತ್ತಲ್ಲ ಆ ಹುಡುಗಿನ ಅಷ್ಟೇ ಮಾತಾಡಿಸ್ದೆ. ಸೊ ಅದರಿಂದ ಪ್ರಾಪರಾಗಿ ಟೆಸ್ಟ್ಗಳನ್ನ ಮಾಡಿಸ್ಕೊಳ್ಳಿ. ಇನ್ನೇನು ಇಲ್ಲ, ಇವತ್ತಿನ ವ್ಲಾಗು ಮೈಕ್ ಇಲ್ದೇ ಇರೋದ್ರಿಂದ ನಾನು ಅಷ್ಟು ಕ್ಲಿಪ್ಪಿಂಗ್ಸ್ ತೊಗೊಳಕ್ಕೆ ಹೋಗಲಿಲ್ಲ. ಐ ಹೋಪ್ ಈ
ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕಂಟೆಂಟ್ ಒಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.